ಗಾಗಿ ಮುರುಘಾಸ್ವಾಮಿ ಮೇಲೆ ಎರಡನೇ ಲೈಂಗಿಕ ದೌರ್ಜನ್ಯ ಕೇಸ್. ಈ ಕೇಸ್ನಲ್ಲಿ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನುವಂತ ಪ್ರಶ್ನೆ ನಿಮಗೆ ಕಾಡ್ತಾ ಇರಬಹುದು. ಈಗ ಆಲ್ರೆಡಿ ಕೇಸ್ ದಾಖಲಾಗಿದೆ ಅಲ್ಲ, ಮತ್ತೊಂದು ಕೇಸ್ ದಾಖಲಾಗ್ತಾ ಇದೆ. ವಾಟ್ ನೆಕ್ಸ್ಟ್ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡುವಂಥದ್ದು. ಅದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಮೈಸೂರು ಪೊಲೀಸರಿಂದ ಚಿತ್ರದುರ್ಗ ಪೊಲೀಸರಿಗೆ ಕೇಸನ್ನ ವರ್ಗಾವಣೆ ಮಾಡಲಾಗುತ್ತೆ. ಯಾಕಂದ್ರೆ ಮುರುಘಾಸ್ವಾಮಿ ಅಲ್ವಾ, ಚಿತ್ರದುರ್ಗ ಮಠ ಬೇರೆ. ಸೊ ಈಗ ಆಲ್ರೆಡಿ ಈ ಒಂದು ಕೇಸ್ನ ತನಿಖೆಯನ್ನ ಚಿತ್ರದುರ್ಗ ಪೊಲೀಸರು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಆ ಒಂದು ಪ್ರಕರಣವನ್ನು ಚಿತ್ರದುರ್ಗ ಪೊಲೀಸರಿಗೆ ತನಿಖೆಯನ್ನ ಮಾಡಲಿಕ್ಕೆ ವರ್ಗಾವಣೆಯನ್ನ ಮಾಡಲಾಗುತ್ತೆ. ಚಿತ್ರದುರ್ಗ ಪೊಲೀಸರಿಂದ ಶುರುವಾಗಲಿದೆ ತನಿಖೆ. ಸಂತ್ರಸ್ತ ಮಕ್ಕಳನ್ನ ಕರೆದೊಯ್ದು ಸ್ಥಳದ ಮಹಜರನ್ನ ಮಾಡಲಾಗುತ್ತೆ. ಮಠ ಹಾಗೂ ಸ್ವಾಮಿ ಕೋಣೆಯಲ್ಲಿ ಮಹಜರನ್ನ ಮಾಡಲಾಗುತ್ತೆ. ಸಂತ್ರಸ್ತ ಇಬ್ಬರು ಬಾಲಕಿಯರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಾರೆ. ಈ ಸಂದರ್ಭದಲ್ಲಿ ಅದಾದ್ಮೇಲೆ ಮ್ಯಾಜಿಸ್ಟ್ರೇಟ್ ಮುಂದೆನೂ ಕೂಡ ಪ್ರೊಡ್ಯೂಸ್ ಮಾಡಲಾಗುತ್ತೆ. 164 ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾರೆ. ಸಂತ್ರಸ್ತೆಯ ಮಕ್ಕಳ ತಾಯಿಯ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾರೆ. ಯಾಕೆಂದ್ರೆ ಇಲ್ಲಿ ತಾಯಿ ಕೂಡ ದೂರನ್ನ ಕೊಟ್ಟಿರುವಂತದ್ದು. ದೂರಿನಲ್ಲಿ ಉಲ್ಲೇಖಿಸಿರುವಂತಹ ಇನ್ನಿಬ್ಬರು ಮಕ್ಕಳ ವಿಚಾರಣೆಯನ್ನ ಕೂಡ ಮಾಡಲಾಗುತ್ತೆ. 15 ವರ್ಷ ಹಾಗೂ 14 ವರ್ಷ ಬಾಲಕಿಯರ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾರೆ. ಎರಡನೇ ಕೇಸ್ನ ಸಂಬಂಧ ಆರೋಪಿಗಳ ವಿಚಾರಣೆಗೆ ನೋಟಿಸ್ ಅನ್ನ ನೀಡಲಾಗುತ್ತೆ. ಸ್ವಾಮಿಯ ಅಸಿಸ್ಟೆಂಟ್ ಹಾಗೂ ಅಡುಗೆ ಭಟ್ಟನ ವಿಚಾರಣೆ ಆಗುತ್ತೆ. ಈ ಪ್ರಕರಣದಲ್ಲಿ ನಾನು ಆಗ್ಲೇ ಹೇಳಿದ್ನಲ್ಲ, ಈ ಮುಂಚೆ ಮೊದಲ ಪ್ರಕರಣದಲ್ಲಿ 5 ವಿರುದ್ಧ ಕೇಸ್ ದಾಖಲಾಗಿತ್ತು. ಈಗ 7 ಜನರ ವಿರುದ್ಧ ಕೇಸ್ ದಾಖಲಾಗಿರುವಂತದ್ದು. ಇಬ್ಬರನ್ನ ತಕ್ಷಣವೇ ಬಂಧಿಸಿ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ. ಮುರುಘಾಸ್ವಾಮಿ ಹಾಗೂ ಉಳಿದ 6 ಆರೋಪಿಗಳ ವಿಚಾರಣೆ ನಡೆಯುತ್ತೆ. ಎರಡನೇ ಕೇಸ್ನಿಂದ ಸ್ವಾಮಿ ಹಾಗೂ ಇತರರಿಗೆ ಇನ್ನಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ಮುರುಘಾಸ್ವಾಮಿ ಕೇಸ್ ಬಗ್ಗೆ ಸರಿಯಾದಂತ ತನಿಖೆ ನಡೀತಾ ಇಲ್ಲ. ಮೊದಲ ಕೇಸ್ನ ಸಂತ್ರಸ್ತರ ಪರ ವಕೀಲರಾಗಿರುವಂತಹ ಶ್ರೀನಿವಾಸ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮುರುಘಾಸ್ವಾಮಿ ಕೇಸ್ ಬಗ್ಗೆ ಸರಿಯಾದಂತ ತನಿಖೆ ನಡೀತಾ ಇಲ್ಲ ಅಂತ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮೊದಲ ಕೇಸ್ನ ಸಂತ್ರಸ್ತರ ಪರ ವಕೀಲರಾಗಿರುವಂತಹ ಶ್ರೀನಿವಾಸ್ ಅವರು ಮೊದಲ ಕೇಸ್ನಲ್ಲಿ ಕೇವಲ ಇಬ್ಬರನ್ನ ಮಾತ್ರ ಬಂಧಿಸಿದ್ದಾರೆ. ಕೇವಲ ಇಬ್ಬರು ಅಂದ್ರೆ A1 ಮುರುಘಾಸ್ವಾಮಿ, A2 ಆಗಿದ್ದಂತ ವಾರ್ಡನ್ ರಶ್ಮಿ, ಇವರಿಬ್ಬರನ್ನ ಮಾತ್ರ ಬಂಧಿಸಲಾಗಿದೆ. ಮೊದಲ ಕೇಸ್ನಲ್ಲಿ 3, 4, 5 ಆರೋಪಿಯನ್ನ ಬಂಧಿಸಿಲ್ಲ. ಆ 3 ಯಾರು ಅಂದ್ರೆ ಮರಿಸ್ವಾಮಿ ಬಸವಾದಿತ್ಯ, 4 ಯಾರು ಅಂದ್ರೆ ಪರಮಶಿವಯ್ಯ, 5 ಅಂದ್ರೆ ಗಂಗಾಧರಯ್ಯ. ಇವರನ್ನು ಬಂಧಿಸಿಲ್ಲ. ಆ ಆರೋಪಿಗಳನ್ನ ಇನ್ನೂ ಬಂಧಿಸಿಲ್ಲ. ಪೊಲೀಸರ ತನಿಖೆ ಬಗ್ಗೆ ವಕೀಲ ಶ್ರೀನಿವಾಸ್ ಈ ರೀತಿಯಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ರು. ಪೊಲೀಸ್ ಹಾಗೂ ಆಡಳಿತ ವರ್ಗ ಸರಿಯಾಗಿ ಕೆಲಸವನ್ನ ಮಾಡ್ತಾ ಇಲ್ಲ. ಮೊದಲ ಕೇಸಿನಲ್ಲೇ ಸಾಕಷ್ಟು ಲೋಪದೋಷವಿದೆ. ಎರಡನೇ ಕೇಸ್ನಲ್ಲಿ 5ರನ್ನ ಕೂಡಲೇ ಬಂಧಿಸಬೇಕು, ನಿಷ್ಪಕ್ಷಪಾತ ತನಿಖೆಗೆ ವಕೀಲ ಶ್ರೀನಿವಾಸ್ ಆಗ್ರಹಿಸಿದ್ದಾರೆ. ಈಗಾಗಲೇ ಮುರುಘಾಸ್ವಾಮಿ ಹಾಗೂ ರಶ್ಮಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಎರಡನೇ ಕೇಸ್ನಲ್ಲಿ 5ರನ್ನ ಕೂಡಲೇ ಬಂಧಿಸಬೇಕು ಅಂತ ನ್ಯೂಸ್ 18 ಕನ್ನಡದ ಮೂಲಕ ಅವರು ಆಗ್ರಹಿಸಿದ್ರು. ಏನ್ ಮಾತನಾಡಿದ್ರು ನೋಡೋಣ. ಮೊದಲನೇ ಪ್ರಕರಣದಲ್ಲಿ A1 ಮತ್ತು A2 ಆರೋಪಿ ಅವರು ಅರೆಸ್ಟ್ ಆಗಿರೋದು ಬಿಟ್ರೆ A3 ರಿಂದ 5 ಇಲ್ಲಿ ತನಕ ಅರೆಸ್ಟ್ ಆಗಿಲ್ಲ. ಅವ್ರು ಎಲ್ಲಿ ಇದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಏನ್ ಕ್ರಮನ ಪೊಲೀಸ್ನವ್ರು ಕೈಗೊಂಡಿದ್ದಾರೆ ಅದು ನಮಗೆ ಗೊತ್ತಿಲ್ಲ. ಮೊದಲನೇ ಪ್ರಕರಣದಲ್ಲೇ ಇನ್ನೂ ದೋಷ ಇದೆ, ಲೋಪ ಇದೆ. ಈ ಪ್ರಕರಣದಲ್ಲಿ A1, A2 ಆರೋಪಿ ಆಲ್ರೆಡಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇನ್ನೂ ಇತರೆ 5 ಜನ ಆರೋಪಿಗಳಿದ್ದಾರೆ. ಅವ್ರನ್ನ ಬಂಧಿಸುವಂತಹ ಕೆಲಸ ಮೊದಲಾಗಬೇಕು. ಅವ್ರನ್ನ ಬಂಧಿಸಿ ನ್ಯಾಯವನ್ನ ನಾವು ಖಂಡಿತವಾಗಿ ಮಕ್ಕಳಿಗೆ ಕೊಡ್ತೇವೆ ಅನ್ನುವಂತಹ ಒಂದು ಖಾತರಿಯನ್ನ ತನಿಖಾಧಿಕಾರಿಗಳು ಮೊದಲು ಮಕ್ಕಳಿಗೆ ಕೊಡಬೇಕಾಗುತ್ತೆ, ಅವ್ರ ಪೋಷಕರಿಗೆ ಕೊಡಬೇಕಾಗುತ್ತೆ. ಯಾರೇ ನೊಂದಿದ್ರೂ ಸಹ ಅವ್ರ ಪರವಾಗಿ ಸರ್ಕಾರ ನಿಲ್ಲಬೇಕು. ಆದ್ರೆ ನಮ್ಮ ದೌರ್ಭಾಗ್ಯ ಇಲ್ಲಿ ಸಂಸ್ಥೆ ಬಿಟ್ರೆ ಮತ್ತೆ ಸಮಾಜ ಮತ್ತು ಮಾಧ್ಯಮಗಳು ಬಿಟ್ರೆ ಈ ಆಡಳಿತ ವರ್ಗದಿಂದ ನಮಗೆ ಎಲ್ಲಾ ರೀತಿನಲ್ಲೂ ಹಿನ್ನಡೆ ಅನುಭವಿಸ್ತಾ ಇದ್ದೇವೆ ಹೊರತು ನಿಷ್ಪಕ್ಷಪಾತವಾಗಿ ಯಾವುದೇ ಪ್ರಭಾವಿಯಾಗಿದ್ರೂ ಸಹ ನಿಷ್ಠೂರವಾಗಿ ಕರ್ತವ್ಯ ಬದ್ಧತೆಯಿಂದ ನಾವು ತನಿಖೆ ಮಾಡ್ತೇವೆ ಅನ್ನೋಂತ ಒಂದು ಕೆಲಸ ಆಗ್ತಾ ಇಲ್ಲ. ಇದು ವಿಷಾದನೀಯ. ಹಾಗೂ ನಾನು ತನಿಖಾಧಿಕಾರಿಗಳನ್ನ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಈ ಹಿಂದೆ ನಡೆದಂತಹ ಪ್ರಕರಣದಲ್ಲಿ ನಡೆದಂತಹ ಲೋಪಗಳನ್ನ ಸರಿ ಮಾಡಿ ಈ ಪ್ರಕರಣದಲ್ಲಿ ಸಮಗ್ರವಾಗಿ ತನಿಖೆ ಮಾಡಿ, ಈ ಏನು ಇತರೆ 2 ಹೆಣ್ಣು ಮಕ್ಕಳ ಮೇಲೂ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಈ ಕಂಪ್ಲೇಂಟ್ ಅಲ್ಲಿ ತಾಯಿ ಹೇಳಿದ್ದಾರೆ, ಅವರನ್ನು ಸಹ ವಿಚಾರಣೆಗೊಳಪಡಿಸಿ, ಮತ್ತೆ ಇತರೆ ಮಕ್ಕಳನ್ನು ಸಹ ವಿಚಾರಣೆಗೊಳಪಡಿಸಿ ಸತ್ಯವಾದಂತಹ ಪ್ರಕರಣವನ್ನ ಈಚೆಗೆ ತಗೊಂಬನ್ನಿ, ನ್ಯಾಯವನ್ನ ಕೊಡಿಸಿ ಅಂತ ನಾನು ಆಗ್ರಹ